ನಾನು ಕೇಳ್ಕೊಳ್ತೀನಿ, ಶ್ರೀಯುತರು ಶಿಕ್ಷಣ ತಜ್ಞರಾಗಿ ಸಮಾಜದ ಕಟ್ಟಕಡೆಯ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅನ್ನೋ ಧ್ಯೇಯದಲ್ಲಿ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋ ಶಾಲೆಯನ್ನು ಸ್ಥಾಪಿಸಿದ್ರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ 25 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮ್ಮ ಸಂಸ್ಥೆಯಲ್ಲಿ ಮಕ್ಕಳಿಗೆ ಮೌಲ್ಯಗಳನ್ನು ಬೆಳೆಸಿ ಉತ್ತಮ ನಾಗರಿಕರನ್ನಾಗಿಸೋದಕ್ಕೆ ಹೆಚ್ಚು ಶ್ರಮ ವಹಿಸಿದ್ದಾರೆ. ದೂರದೃಷ್ಟಿ ಉಳ್ಳಂತಹ ಮೊಹಮ್ಮದ್ ಫಯಾಜ್ ಶರೀಫ್ ಅವರಿಂದ 2000ರಲ್ಲಿ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಒಂದು ನಿರ್ದಿಷ್ಟ ಗುರಿಯೊಂದಿಗೆ ಪ್ರಾರಂಭಿಸಿದ್ರು. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ದೀನದಲಿತ ಮತ್ತು ಒಳಿನಂಚಿನಲ್ಲಿರುವಂತಹ ಸಮುದಾಯಗಳಿಗೆ ಒಳ್ಳೆಯ ಶಿಕ್ಷಣ ನೀಡ್ತಾ ಬಂದಿದ್ದಾರೆ. ಸೊ ಇವರಿಗೆ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ 2024 ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಕೊಡೋದಕ್ಕೆ ಹೆಮ್ಮೆ ಪಡುತ್ತದೆ. ಬರಲಿ ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ಇವರಿಗೆ. ಒಂದೆರಡು ಮಾತುಗಳು ಸರ್. Very good evening to all of you. I would like to thank the Press Club of Bangalore for recognizing us for our services. Like our not pride of Karnataka, our Deputy CM D.K. Shivakumar is the pride of India. Like he said that we have been focused now. After getting the award, we need to be more careful, more vigilant, and do much more better things with responsibility. I take your advice, sir, and thank one and all of you. Thank you once again. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ LS ಶಹಜಾದ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. 40 ವರ್ಷಗಳಿಂದ ನಿರಂತರ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. 1980ರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ನೂರಿ ಇಂಗ್ಲಿಷ್ ಪ್ರೈಮರಿ ಶಾಲೆ ಆರಂಭಿಸಿದ್ರು. ನಂತರ 1986ರಲ್ಲಿ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶದೊಂದಿಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆರಂಭಿಸಿದ್ರು. ಇದರ ನಂತರದಲ್ಲಿ ಯುವತಿಯ ನಿರುದ್ಯೋಗ ನಿರ್ಮೂಲನೆಗೆ ಪಣ ತೊಟ್ಟು 1997ರಲ್ಲಿ ನೂರಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಆಫ್ ನರ್ಸಿಂಗ್ ಆರಂಭಿಸಿದ್ರು. ಸೊ ಇವರಿಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ 2024 ಕೊಡೋದಕ್ಕೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಹೆಮ್ಮೆ ಪಡುತ್ತದೆ. ಬರಲಿ ನಿಮ್ಮೆಲ್ಲದ ಪ್ರೋತ್ಸಾಹದ ಚಪ್ಪಾಳೆ. ಮಾನ್ಯದ ನಿಮ್ಮೆಲ್ಲರಿಗೂ ನಮಸ್ಕಾರ. ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ನಮ್ಮ ಡೆಪ್ಟಿ CM ಆದ ಶ್ರೀ ಮಾನ್ಯದ ಶಿವಕುಮಾರ್ ಸಾಹೇಬ್ರೆ, ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಶ್ರೀ ಚಂದ್ರಸ್ವಾಮಿ ಸಾಹೇಬ್ರೆ, ನಮ್ಮ MP ಸಾಹೇಬರು ಮುಂದ್ಗಡೆ ಕೂತ್ಕೊಂಡಿದ್ದಾರೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಸಾಹೇಬ್ರೆ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ. ವಾಟ್ ಎವರ್ ಟಿಲ್ ಟುಡೇ ವಿ ಕಂಟಿನ್ಯೂ ಅವರ್ ಸರ್ವಿಸ್ ಟು ದಿ ಸೊಸೈಟಿ. ಈ ಒಂದು ಅಶ್ಯೂರೆನ್ಸ್ ಕೊಟ್ಟು ನನ್ನ ಭಾಷಣ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ AN ಮಹೇಶ್ ಅವರು ವೇದಿಕೆ ಮುಂಭಾಗದಲ್ಲಿ